ಕೊಲೆಯ ಕೇಸ್ನಲ್ಲಿ ವಿಚಾರಣಾಧೀನ ಕೈದಿಯಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ದರ್ಶನ್ ಅವರನ್ನ ಭೇಟಿಯಾಗೋಕೆ ಈಗ ಹಲವರು ಹೋಗಿ ಭೇಟಿಯಾಗೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದರಲ್ಲಿ ಈಗ ಶಾಸಕ ದರ್ಶನ್ ಪುಟ್ಟಣ್ಣಯ್ಯವರು ಕೂಡ ಹೋಗಿ ಭೇಟಿಯಾಗಿದ್ದಾರೆ. ಮತ್ತೊಂದು ಕಡೆಗೆ ತರುಣ್ ಸುಧೀರ್ ಸೇರಿದಂತೆ ಮೂವರು ಕೂಡ ಹೋಗಿ ಭೇಟಿಯನ್ನ ಕೊಟ್ಟಿದ್ದಾರೆ. ನಿರ್ದೇಶಕ ತರುಣ್ ಸುಧೀರ್ ಜೊತೆಗೆ ಮೂವರು ಪ್ರತ್ಯೇಕ ಕಾರಿನಲ್ಲಿ ಪ್ರವೇಶವನ್ನ ಮಾಡಿ ಭೇಟಿಯಾಗಿ ಬಂದಿದ್ದಾರೆ. ಸೊ 2 ಪುಸ್ತಕಗಳನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಈಗ ಸದ್ಯಕ್ಕಂತೂ ಭೇಟಿಯಾಗಿ ಬರ್ತಾ ಇದ್ದಾರೆ. ಕೆಲವರಿಗೆ ಪರ್ಮಿಷನ್ ಸಿಗ್ತಾ ಇದೆ, ಕೆಲವರಿಗೆ ಪರ್ಮಿಷನ್ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಪರ್ಮಿಷನ್ ಯಾರು ಕೊಡಬೇಕಾಗಿರೋದು ಅಂತಂದರೆ ಅದು ದರ್ಶನ್ ಅವರು. ಇಂಥವರು ನಿಮ್ಮನ್ನು ಭೇಟಿಯಾಗಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಅವರಿಗೆ ಭೇಟಿಯಾಗಕ್ಕೆ ಮನಸ್ಸಿದ್ರೆ ಹ್ಞೂ ಅಂತಾರೆ, ಇಲ್ಲ ಅಂದರೆ ಇಲ್ಲ ಅಂತಾರೆ. ಹೀಗೆ ಹಲವರು ಬಂದಾಗ ಅವರಿಗೆ ಅವಕಾಶ ಸಿಕ್ಕಿಲ್ಲ, ಕೆಲವರಿಗೆ ಅವಕಾಶ ಸಿಕ್ಕಿದೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನನ್ನ ಭೇಟಿಯಾಗಿದ್ದಾರೆ ತರುಣ್ ಸುಧೀರ್ ನಿರ್ದೇಶಕರು. ಭೇಟಿಯ ಬಳಿಕ ಮಾತನಾಡಿದ್ದಾರೆ ತರುಣ್ ಸುಧೀರ್. ದರ್ಶನ್ಗೆ ಜ್ವರ ಇದ್ದು ಸ್ವಲ್ಪ ರಿಕವರಿ ಆಗಿದ್ದಾರೆ. ನನ್ನ ಮದುವೆ ಡೇಟ್ ಫಿಕ್ಸ್ ಮಾಡಿದ್ದೇ ದರ್ಶನ್ ಅವರು ಅಂತ ಹೇಳಿದ್ದಾರೆ. ಜೈಲಿನಲ್ಲಿ ಅವಕಾಶ ಇಲ್ಲದೆ ಹಿನ್ನೆಲೆಯಲ್ಲಿ ಮದುವೆ ಆಮಂತ್ರಣವನ್ನ ನೀಡಿಲ್ಲ. ನಾನು ಅವರಿಗೆ 2 ಪುಸ್ತಕಗಳನ್ನು ಕೊಟ್ಟಿದ್ದೇನೆ. ಲೈಫ್ ಜರ್ನಿ ಹಾಗೂ ಫಿಲಾಸಫಿ ಪುಸ್ತಕವನ್ನ ಕೊಟ್ಟಿದ್ದೇನೆ. ಅವರೇನು ತಪ್ಪು ಮಾಡಿಲ್ಲ, ನ್ಯಾಯ ಸಿಗುತ್ತೆ ಅಂತ ತರುಣ್ ಸುಧೀರ್ ಮಾತನಾಡಿದ್ದಾರೆ. ನಾನು ತುಂಬ ಆಲ್ಮೋಸ್ಟ್ 2 ವೀಕ್ಸಿಂದ ಟ್ರೈ ಮಾಡ್ತೀನಿ. ಫಸ್ಟ್ ಫ್ಯಾಮಿಲಿ ಅದೆಲ್ಲ ಆಗಬೇಕಾಗಿತ್ತು. ಇದು ನನಗೆ ಇವತ್ತಿಗೆ ನಿನ್ನೆ ಅಂದ್ಕೊಂಡು ನಿನ್ನೆ ಕೋರ್ಟ್ ಇತ್ತು. ಸೊ ಇವತ್ತಿಗೊಂದು ಅವಕಾಶ ಸಿಕ್ತು ಭೇಟಿ ಮಾಡಿ. ಏನು ಯಾವಾಗ ನಾನು ಯಾವ ಸ್ಮೈಲಲ್ಲಿ ನೋಡಿ ಯಾಕೆ ಮಾಡ್ತೀನಿ ಅದೇ ಒಂದು ಸ್ಮೈಲಲ್ಲಿ ಅದೇ ಹೇಳಿಲ್ಲ. ಅವ್ರಿಗಿಂತ ನಮಗೆ ಅವಾಗ ವೀಕ್ ಆಗಿದ್ದೀವಿ ನಾವು. ಸರ್ ಏನಿಲ್ಲ, ಬೇಸಿಕ್ಲಿ ಹೇಗಿದ್ದಾರೆ ಅವ್ರ ಹೆಲ್ತು ಅದ್ರ ಬಗ್ಗೆನೇ ಚರ್ಚೆ ಆಗಿದೆ. ಏನಿಲ್ಲ, ಮೊನ್ನೆ ಆರಾಮಾಗಿದ್ದೀನಿ. ಸ್ವಲ್ಪ ಜ್ವರ ಇತ್ತು, ಇವತ್ತು ಬೆಟರ್ ಆಗ್ತಾ ಇದ್ದೀನಿ. ಏನು ತೊಂದರೆ ಇಲ್ಲ ಅಂತಲೇ ಹೇಳೋದು. ಬೇಸಿಕ್ಲಿ ಅದ್ರ ಬಗ್ಗೆನೇ ಮಾತಾಡಿದೆ ಹೊತ್ತು. ತಮ್ಮ ಮದುವೆ ಬಗ್ಗೆ ಅದು ಅವ್ರಿಗೆ ಮುಂಚೆನೇ ಗೊತ್ತಿದ್ದ ವಿಷಯನೇ. ಅದು ಒಂದು ಮನಸ್ಸಲ್ಲಿ ಹೊರಗಾಟ ಇತ್ತು. ಅವರು ಯಾವುದೇ ಕಾರಣಕ್ಕೂ ಡೇಟ್ ಚೇಂಜ್ ಮಾಡಬಾರ್ದು, ಏನಿದೆ ನಾನು ಬರ್ತೀನಿ ಆರಾಮಾಗಿ ಅವರು ನಾವು ಹೇಳಿದ್ವು ಸರ್. ನಮಗೆ ಅವ್ರೇನು ತಪ್ಪು ಮಾಡಿಲ್ಲ ಅನ್ನೋದೇ ನಾವು ನಂಬಿಕೆನಲ್ಲೇ ಇದೆ. ಸೊ ಹಾಗೆ ಆಗಲಿ ಅಂತ ಹೇಳ್ತೀವಿ. ರೂಲ್ಸ್ ಪ್ರಕಾರದಲ್ಲಿ ಏನಿದೆ ಆ ವಿಸಿಟಲ್ಲೇ ನಾವು ಅಲ್ಲ ತಮ್ಮ ಮದುವೆಗೆ ಅದಕ್ಕೆ ಸ್ಪೆಷಲ್ ಪರ್ಮಿಷನ್ಗೆ ನಾನು ಹೇಳ್ತಾರೆ ಅದಕ್ಕೆ ಮುಂಚೆನೇ ಬರ್ತಾರೆ ಅನ್ನೋ ನಂಬಿಕೆ ಇದೆ ಸರ್. ಇನ್ವಿಟೇಷನ್ ಕಾರ್ಡ್ ತಲುಪಿಸಿದ್ರೆ ಸರ್ ಇವತ್ತು? ಇದೆಲ್ಲ ಏನು ತೊಗೊಳೋಕೆ ಬಿಡಲ್ವಲ್ಲ ಸರ್, ನಮ್ಮ ಕೈಲಿ ಏನು ಮಾತಾಡಬೇಕು. ಸೊ ಆಶೀರ್ವಾದ ಪಡ್ಕೊಂಡಿದ್ದೀರಾ? ಹೌದು ಸರ್. ಸರ್ ಸಿನಿಮಾ ಬಗ್ಗೆ ಏನಾದರೂ ಮಾತಾಡಬೇಕು? ಇಲ್ಲ ಸರ್, ಏನು ಜನರಲ್ ಆಗಿ ಹೇಗಿದೆ ಸಿನಿಮಾ ಹೊರಗಡೆ ಎಲ್ಲ ಏನು ಅಷ್ಟೇ ಬಿಟ್ಟರೆ ಬೇಸಿಕ್ಲಿ ಆ ಹೆಲ್ತ್ ಅವ್ರಿಗೆ ಆರಾಮಾಗಿದೆ, ಅದೇ ಮಾತುಕತೆ ಆಗಿದೆ ಅಷ್ಟೇ. ಇಂಡಸ್ಟ್ರಿ ಬಗ್ಗೆ ಅದು ಕ್ಯಾಶುವಲ್ ಆಗಿ ಕೇಳ್ತಾರೆ ಸರ್. ಅವರು ಯಾವಾಗಲೂ ಅದ್ರ ಮೇಲೆ ಪ್ರೀತಿ ಇದ್ದೇ ಇದೆಯಲ್ಲ. ಸೊ ಏನು ಸಿನಿಮಾಗಳು ಏನು, ಬಟ್ ಅದೇ ಸ್ವಲ್ಪ ಜ್ವರ ಥರ ಇರ್ತದೆ. ನಾನು ಸಂಜೆ ಹೊತ್ತಾದ್ರೆ ಸ್ವಲ್ಪ ಜ್ವರ ಬರ್ತಾ ಟ್ರೀಟ್ಮೆಂಟ್ ತೊಗೊಳ್ತಿದ್ದಾರೆ ಈಗ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳೋದು ಅಷ್ಟೇ. ಅದು ಎಷ್ಟು ಕೆ ಜಿ ಅನ್ನಿಸಲ್ಲ, ಬಟ್ ಸ್ವಲ್ಪ ವೆಯ್ಟ್ ಲಾಸ್ ಅಂತ ಕಾಣಿಸುತ್ತೆ, ನಿಮ್ಗೆ ಎವಿಡೆಂಟಾಗಿ ಕಾಣಿಸುತ್ತೆ. ವಿಚಾರಿಸ್ಕೊಂಡು ಹೋಗೋಕ್ಕೆ ಜ್ವರ ಇದೆ ಅಂತ ಪರ್ಮಿಷನ್ ಅಪ್ಲೈ ಮಾಡಿ ಪ್ರಕಾರ ಏನು ಪರ್ಮಿಷನ್ ಕೊಡ್ತಾರೆ ಅದ್ರ ಪ್ರಕಾರ ಹೋಗಿ ಮೀಟ್ ಮಾಡ್ಕೊಂಡು ನಿಮ್ಮ ಜೊತೆ ಏನು ಮಾತಾಡೋದು? ಏನೆಲ್ಲ ಚೆನ್ನಾಗಿದ್ದೀರಾ ಏನಂತ ಕೇಳಿದ್ರೆ ಏನು ನಡೀತಾ ಇದೆ ಏನು ಅಂತ ಕೇಳಿದ್ರು. ಸೆಷನ್ ನಡೀತಾ ಇದ್ದು ಇನ್ನೇನು ಈಗ ಮಾಮೂಲಿ ನಾವು ಹೆಂಗಿದ್ದೀವಿ ಅವ್ರು ಹೆಂಗಿದ್ದೀವಿ. ಈಗಂತೂ ತುಂಬಾ ಮಳೆ ಆಗ್ತಾ ಇದೆ. ಮತ್ತೆ ಪೊಲಿಟಿಕಲಿ ಏನಾದರೂ ಚರ್ಚೆ ಆಯ್ತಾ ಮಳೆಗಳ ಬಗ್ಗೆ? ಅಥವಾ ನಿಮ್ಮ, ಯಾಕೆಂದ್ರೆ ನೀವೀಗ ಇರೋವಂಥದ್ದು, ನೀವು ಒಬ್ಬ ಶಾಸಕರು, ಆ ಥರದ್ದೇನು ಚರ್ಚೆ ಇಲ್ಲ. ನಾವು ಇಲ್ಲಿ ಬಂದಿರೋದು ಅವರ ಸ್ನೇಹಿತರಾಗಿ ಅವರು ಯೋಗಕ್ಷೇಮ ವಿಚಾರಿಸ್ಕೊಂಡು ಬಂದ್ವಿ. ಮಾತುಗಳೆಲ್ಲ ಅಷ್ಟಕ್ಕೆ ಸೀಮಿತ. ಬೇರೆ ನಾವು ಕೇಳಿದಷ್ಟೇ ಊಟ ಚೆನ್ನಾಗಿದೆಯಾ, ಆರೋಗ್ಯ ಹೋಗಿದ್ದೀರಾ, ನಿಮಗೆ ಬೆಳಿಗ್ಗೆ ದಿನಚರಿ ಏನು ಮಾಡ್ತೀವಿ, ಬೆಳಿಗ್ಗೆ ಸಾಯಂಕಾಲ ಏನು ಮಾಡ್ತೀವಿ, ಈ ಥರದ್ದೆಲ್ಲ ಕೇಳ್ಕೊಂಡಿದ್ದಾರೆ. ಡ್ರೆಸ್ಗೇನೋ ಓದ್ತಾರಂತೆ ಸರ್, ಪುಸ್ತಕ ಓದ್ತಿದ್ದಾರೆ, ಯೋಗ ಮಾಡ್ತಿದ್ದಾರೆ ಅಂತ ಸುಮಾರು ಪುಸ್ತಕಗಳು ಓದ್ತೀವಿ ಅಂತ ಹೇಳಿದ್ರು. ಅದಾದಮೇಲೆ ಇವರು ಪುಸ್ತಕಗಳು ತಗೊಂಡ್ಬಂದಿದ್ರು. ಯಾವ ಕೊಡ್ತಾರೆ ಸರ್? ಯೋಗ ಮಾಡ್ತಿದ್ದಾರೆ ಹೌದಾ? ಎಕ್ಸಸೈಸ್ ಮಾಡ್ತಾ ಇದ್ದೀವಿ ಬಿಟ್ಟರೆ ಇನ್ಯಾವುದು ಯೋಗ ಸ್ಪೆಸಿಫಿಕ್ ಆಗಿ ಕೇಳಲಿಲ್ಲ. ಯೋಗ ಸೊ ಈಗ ಹೋಗಿ ಭೇಟಿಯಾಗಿ ಬಂದಿದ್ದಾರೆ, ಪುಸ್ತಕವನ್ನ ಕೊಟ್ಟು ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಮತ್ತು ಯೋಗ ಎಲ್ಲ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸ್ವಲ್ಪ ವೆಯ್ಟ್ ಲಾಸ್ ಕೂಡ ಆಗಿದೆ, ನೋಡಿದ ತಕ್ಷಣ ಗೊತ್ತಾಗುತ್ತೆ ಅನ್ನುವಂಥದ್ದನ್ನ ತರುಣ್ ಸುಧೀರ್ ಅವರು ಹೇಳ್ತಾ ಇದ್ದಿದ್ದು. ಆಮೇಲೆ ಸ್ವಲ್ಪ ಏನೋ ಜ್ವರ ಬಂದಿತ್ತು, ಬಟ್ ರಿಕವರಿ ಆಗ್ತಾ ಇದ್ದಾರೆ. ಇಂಡಸ್ಟ್ರಿ ಹೇಗಿದೆ ಇವನ್ನೆಲ್ಲ ಕೇಳಿದ್ದಾರೆ.
ಕ್ಯಾಶುವಲ್ ಆಗಿ ಮಾತಾಡಿದ್ದೀವಿ ಅಂತಿದ್ದಾರೆ. ನನ್ನ ಸಹೋದ್ಯೋಗಿ ಅಂಬರೀಷ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಈಗ ಏನ್ ಕೆಲವರನ್ನ ಮಾತ್ರ ಭೇಟಿಗೆ ಅವಕಾಶ ಸಿಗ್ತಾ ಇದೆ, ಕೆಲವರಿಗೆ ಸಿಗ್ತಾ ಇಲ್ಲ. ಸಹಜವಾಗಿ ಒಂದು ಕುತೂಹಲದ ಪ್ರಶ್ನೆ ಇದ್ದೇ ಇರುತ್ತೆ ಸಾಮಾನ್ಯ ಜನರಿಗೆ, ಯಾಕೆ ಕೆಲವ್ರಿಗೆ ಸಿಗುತ್ತೆ ಕೆಲವ್ರಿಗೆ ಸಿಗಲ್ಲ ಅಂತೇಳಿ. ಈ ಪ್ರಶ್ನೆಗೆ ಉತ್ತರ ಏನಿದೆ? ಖಂಡಿತ ಅರುಣ್, ಈಗಾಗಲೇ ಏನು ಇವತ್ತು ಬೆಳಿಗ್ಗೆ ತರುಣ್ ಸುಧೀರ್ ಇರ್ಬೋದು ಅಥವಾ ಶಾಸಕರಾದಂತಹ ದರ್ಶನ್ ಪುಟ್ಟಣ್ಣಯವರು ಜೊತೆಲೆ ಒಟ್ಟು 5 ಜನ ಜೈಲ್ಗೆ ಭೇಟಿ ಕೊಟ್ಟಿದ್ರು. ಒಂದ್ ಕಡೆಗೆ ತರುಣ್ ಮದುವೆ ದಿನಾಂಕವನ್ನ ದರ್ಶನ್ನೇ ಫಿಕ್ಸ್ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಕಳೆದ ವಾರವೇ ಬರ್ಬೇಕಾಗಿತ್ತು. ಹಾಗಾಗಿ ಕಳೆದ ವಾರ ಟೈಮ್ ಸಿಕ್ಕಿಲ್ಲ. ನಿನ್ನೆ ಬರೋಣ ಅಂತಂದ್ರೆ ನಿನ್ನೆ ಕೋರ್ಟ್ ಅಲ್ಲಿ ಪ್ರಕರಣ ಇತ್ತು. ಹಾಗಾಗಿ ನಾವು ನಿನ್ನೆ ಭೇಟಿಗೆ ಅವಕಾಶ ಇಲ್ಲ ಅಂತೇಳಿ ನಾನು ಇವತ್ತು ಬಂದಿದ್ದೀನಿ ಅಂತೇಳಿ ದರ್ಶನ್ ತರುಣ್ ಸುಧೀರ್ ಹೇಳಿರುವಂತದ್ದು. ಅಂದ್ರೆ ಎಲ್ಲ ಒಂದ್ ಕಡೆಗೆ ಮೊನ್ನೆ ಕೆಲವೊಂದು ಸ್ನೇಹಿತರನ್ನ ವಾಪಸ್ ಕಳಿಸಿದ್ರು. ಹಾಗಾಗಿ ತರುಣ್ ಅಥವಾ ಇವರ ದರ್ಶನ್ ಪುಟ್ಟಣ್ಣಯ್ಯ ಬರ್ತಾರೆ ಅಂತೇಳಿ ಏನಾದ್ರು ಮೀಸಲಿಟ್ಟಿದ್ರ ಅಥವಾ ಕುಟುಂಬದವ್ರಿಗೆ ಮೀಸಲಿಟ್ಟಿದ್ರ ಅದ್ರ ಬಗ್ಗೆ ಇನ್ನೂ ಖಚಿತ ಆಗ್ತಿಲ್ಲ. ಎಲ್ಲ ಒಂದ್ ಕಡೆಗೆ ಇವತ್ತು ಆ ತರುಣ್ ಸುಧೀರ್ ಭೇಟಿ ಕೊಟ್ಟಿರೋದು ಮುಖ್ಯವಾಗಿ ಅವರ ಮದುವೆ ದಿನಾಂಕ ನಿಗದಿಯಾಗಿದೆ. ಜೊತೆಗೆ ಮದುವೆ ದಿನಾಂಕ ಜೊತೆಗೆ ಇನ್ವಿಟೇಷನ್ ಕಾರ್ಡ್ ಅನ್ನ ಸಹ ದರ್ಶನ್ಗೆ ತಲುಪಿಸಬೇಕು ಅನ್ನೋ ಮೊದಲ ಕಾರ್ಡನ್ನೇ ತಲುಪಿಸಬೇಕು ಅಂತೇಳಿ ಅನ್ಕೊಂಡಿದ್ರು. ಆದ್ರೆ ಜೈಲಿನ ಒಳಗಡೆ ಇನ್ವಿಟೇಷನ್ ಕೊಡೋದಕ್ಕೆ ಅವಕಾಶ ಇಲ್ಲದ ಕಾರಣ ಅವರು ನೇರವಾಗಿ ತರುಣ್ ಸುಧೀರೇ ಹೋಗಿ ಅವರ ಆಶೀರ್ವಾದ ಪಡ್ಕೊಂಡು ನಂತರ ಮಾಧ್ಯಮಗಳಿಗೂ ಸಹ ಬಂದಾಗ ಅವ್ರು ಮಾಧ್ಯಮದ ಮುಂದೆನೂ ಸಹ ಹೇಳ್ತಿದ್ರು. ಏನಂತಂದ್ರೆ ಮೊದಲಿಗೆ ಅವರು ಜೈಲಿಗೆ ಹೋದ ಸಂದರ್ಭದಲ್ಲೂ ಸಾಕಷ್ಟು ಅಂದ್ರೆ ನಾನು ದರ್ಶನನ್ನ ಹತ್ರದಿಂದ ನೋಡಿದ್ದೀನಿ. ಎಲ್ಲೋ ಒಂದ್ ಕಡೆಗೆ ಅವರು ಈ ರೀತಿ ಆರೋಪದಲ್ಲಿ ಸಿಕ್ಕಾಕೊಂಡ್ತಾರ ಅಂತ ಅನ್ಕೊಂಡಿಲ್ಲ. ಎಲ್ಲ ಒಂದ್ ಕಡೆ ದರ್ಶನ್ ತಪ್ಪು ಮಾಡಿಲ್ಲ ಅನ್ನೋ ಮಾತನ್ನ ಹೇಳ್ತಾರಂತದ್ದು. ಜೊತೆಗೆ ಏನಂತಂದ್ರೆ ಇವತ್ತು ಭೇಟಿ ಕೊಟ್ಟ ಸಂದರ್ಭದಲ್ಲಿ ತರುಣ್ ಸುಧೀರ್ 2 ಬುಕ್ಗಳನ್ನ ಕೊಟ್ಟಿದ್ದಾರೆ. ಒಂದು ಲೈಫ್ ಜರ್ನಿ ಮತ್ತು ಫಿಲಾಸಫಿ ಸಂಬಂಧಪಟ್ಟಿದ್ದು. ಅಂದ್ರೆ ಜೈಲಿನ ಒಳಗಡೆ ಇದ್ದಾಗ ಯಾವ ರೀತಿ ಬದಲಾವಣೆ ಆಗ್ಬೇಕು ಮತ್ತು ಬದಲಾವಣೆಗೆ ಮನಸ್ಥೈರ್ಯ ತುಂಬುವಂತಹ ಬುಕ್ ಅನ್ನ ಓದ್ತಿದ್ರೆ ಒಂದಷ್ಟು ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಮತ್ತು ಜೈಲಿನ ಯಾವ ರೀತಿ ಕಳಿಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಧೈರ್ಯ ಬರ್ತದೆ ಅನ್ನೋ ಮಾತನ್ನ ಹೇಳಿರೋದು. ಇನ್ನು ಮದುವೆ ದಿನಾಂಕದ ಬಗ್ಗೆನೂ ಸಹ ಕೇಳಿದಾಗ ಅತಿ ಶೀಘ್ರದಲ್ಲೇ ನಾನು ಮದುವೆ ದಿನಾಂಕವನ್ನ ಹೇಳ್ತೀನಿ. ಆದ್ರೆ ಮದುವೆಗೆ ಏನಾದ್ರು ನ್ಯಾಯಾಲಯದಲ್ಲಿ ಅನುಮತಿ ಪಡ್ಕೊಂಡು ಬರ್ತಾರ ಅನ್ನೋ ಮಾಧ್ಯಮದವರ ಪ್ರಶ್ನೆಗೂ ಸಹ ಅದಕ್ಕೆ ಕಾನೂನು ಪ್ರಕ್ರಿಯೆಗಳು ಹೇಗಿರ್ತವೋ ಗೊತ್ತಿಲ್ಲ. ಆದ್ರೂ ಅದೇನಾದ್ರು ಅವಕಾಶ ಇದ್ರೆ ನೋಡೋಣ ಅನ್ನೋ ಮಾತನ್ನ ಹೇಳಿರುವಂತದ್ದು. ಅದ್ರ ಜೊತೆಗೆ ದರ್ಶನ್ ಪುಟ್ಟಣ್ಣಯ್ಯವರು ಸಹ ಮಾತಾಡಿರುವಂತದ್ದು ಏನಂತಾರೆ, ಕ್ಯಾಶುವಲ್ ಆಗಿ ನಾವು ಆಗ್ಲಿಂದಾನು ಸಹ ಸ್ನೇಹಿತರಾಗಿದ್ವಿ. ಹಾಗಾಗಿ ನಾನು ಯಾವುದೇ ರಾಜಕೀಯ ಉದ್ದೇಶದಿಂದ ಭೇಟಿ ಕೊಟ್ಟಿಲ್ಲ. ನನ್ನ ಸ್ನೇಹಿತನನ್ನ ನೋಡೋದಕ್ಕೋಸ್ಕರ ಬಂದೆ, ಕ್ಯಾಶುವಲ್ ಆಗಿ ಮಾತಾಡಿದೀವಿ. ಮತ್ತೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ರಾತ್ರಿ ಸಮಯದಲ್ಲಿ ಜ್ವರ ಕಾಣಿಸ್ಕೊಳ್ತಿತ್ತು. ಹಾಗಾಗಿ ಈಗ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಂಡಿದ್ದಾರೆ ಅನ್ನೋ ಮಾತನ್ನ ದರ್ಶನ್ ಪುಟ್ಟಣ್ಣಯ್ಯ ಹೇಳಿರುವಂತದ್ದು. ಅರುಣ್. ಓಕೆ ಅಂಬರೀಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಇದು ಭೇಟಿಯಾಗಿ ಬಂದಿದ್ದಾರೆ, ಕೆಲವರಿಗೆ ಅವಕಾಶ ಸಿಕ್ಕಿದೆ. ನಿನ್ನೆ ಕೆಲವರು ಹೋಗಿದ್ರು, ಅವ್ರಿಗೆ ಯಾರಿಗೂ ಅವಕಾಶ ಸಿಕ್ಕಿಲ್ಲ. ಪುಸ್ತಕವನ್ನು ಕೂಡ ಕೊಟ್ಟು ಬಂದಿದ್ದಾರಂತೆ. ನನಗೆ ಒಂದು ಕುತೂಹಲಕಾರಿಯಾಗಿರುವಂಥ ಒಂದು ಪ್ರಶ್ನೆ ಇದೆ, ಅದಕ್ಕೆ ಆಮೇಲೆ ಬರೋಣ.